ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಈಗ ಹಾಸನಕ್ಕೂ ತಟ್ಟಿದೆ. ಸಿಲಿಂಡರ್ ಸಿಗಲ್ಲ ಅನ್ನೋ ಭೀತಿಯಲ್ಲಿ ಜನರು ಕಂಗಾಲಾಗಿದ್ದಾರೆ. ಹಾಸನದ ಗ್ಯಾಸ್ ಏಜೆನ್ಸಿಗಳ ಮುಂದೆ ಕಿಲೋಮೀಟರ್ ಉದ್ದದ ಕ್ಯೂ ನಿಂತಿದೆ. ಅಡ್ವಾನ್ಸ್ ಆಗಿ ಸಿಲಿಂಡರ್ ಬುಕ್ ಮಾಡಲು ಜನರು ಪೈಪೋಟಿ ಮಾಡುತ್ತಿದ್ದಾರೆ. ಯುದ್ಧದ ಹಿನ್ನೆಲೆ ಪೂರೈಕೆಯಲ್ಲಿ ವ್ಯತ್ಯಾಸದ ಭೀತಿ, ಸ್ಟಾಕ್ ಮುಗಿಯುವ ಮೊದಲೇ ಮನೆಗೆ ತರಲು ಮಹಿಳೆಯರ ಪರದಾಟ. ಸದ್ಯಕ್ಕೆ ಸ್ಟಾಕ್ ಇದೆ, ಆದ್ರೆ ಜನ ಯಾಕೆ ಇಷ್ಟೊಂದು ಆತಂಕ ಪಡ್ತಿದ್ದಾರೆ? ಇದಕ್ಕೆ ಗ್ಯಾಸ್ ಗಾರ್ಡನ್ ಸಿಬ್ಬಂದಿ ಹೇಳೋದೇನು ತಿಳಿಸ್ತೀವಿ, ಕೇಳಿ. ಎಲ್ಲೋ ನಡೆಯುತ್ತಿರುವ ಯುದ್ಧ ನಮ್ಮ ಅಡುಗೆ ಮನೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತಿದೆ ಅನ್ನೋದಕ್ಕೆ ಹಾಸನವೇ ಸಾಕ್ಷಿಯಾಗಿದೆ. ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಯುದ್ಧದ ಕಾರ್ಮೋಡ ಕವಿಯುತ್ತಿದ್ದಂತೆಯೇ ಹಾಸನ ನಗರದ ಜನರು ಈಗ ಗ್ಯಾಸ್ ಸಿಲಿಂಡರ್ ಕೊಳ್ಳಲು ಮುಗಿಬಿದ್ದಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಲೇ ಒಂದು ಸಿಲಿಂಡರ್ ಎಕ್ಸ್ಟ್ರಾ ಇಟ್ಟುಕೊಳ್ಳೋಣ ಅಂತ ಜನ ಏಜೆನ್ಸಿಗಳ ಮುಂದೆ ಕಾದು ನಿಂತಿದ್ದಾರೆ. ಇದರಿಂದ ಹಾಸನದ ಪ್ರಮುಖ ಗ್ಯಾಸ್ ವಿತರಣಾ ಕೇಂದ್ರಗಳಲ್ಲಿ ಹಿಂದೆಂದೂ ಕಾಣದ ಪೈಪೋಟಿ ಶುರುವಾಗಿದೆ. ಯುದ್ಧದ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಮತ್ತು ಅನಿಲ ಪೂರೈಕೆಯಲ್ಲಿ ಕೊಂಚ ವ್ಯತ್ಯಾಸವಾಗಿದೆ ಅನ್ನೋದು ಮಾತ್ರ ಖಂಡಿತವಾಗ್ಲೂ ನಿಜ. ಆದರೆ ಈ ಸುದ್ದಿ ಹಾಸನಕ್ಕೆ ತಲುಪುತ್ತಲೇ ಜನರು ಗಾಬರಿಯಾಗಿದ್ದಾರೆ. ಗ್ಯಾಸ್ ಪೂರೈಕೆ ಸ್ಥಗಿತವಾಗಬಹುದು ಅಥವಾ ಬೆಲೆ ಜಾಸ್ತಿಯಾಗಬಹುದು ಅನ್ನೋ ಆತಂಕದಿಂದಲೇ ಜನರು ಮುಂಗಡವಾಗಿ ಹಣ ಕಟ್ಟಿ ಸಿಲಿಂಡರ್ ಪಡೆಯಲು ಮುಂದಾಗುತ್ತಿದ್ದಾರೆ. ಸಾಮಾನ್ಯವಾಗಿ ದಿನವೊಂದಕ್ಕೆ ಬರುತ್ತಿದ್ದ ಬೇಡಿಕೆಗಿಂತ ಈಗ 2 ಪಟ್ಟು ಹೆಚ್ಚು ಬೇಡಿಕೆ ಹಾಸನದಲ್ಲಿ ಎದುರಾಗಿದೆ. ಈ ಪರಿಸ್ಥಿತಿಯ ಬಗ್ಗೆ ನಾವು ಹಾಸನದ ಸ್ಥಳೀಯ ಗ್ಯಾಸ್ ಗೋಡೌನ್ ಸಿಬ್ಬಂದಿಯನ್ನ ಮಾತನಾಡಿಸಿದಾಗ ಅವರು ಮಹತ್ವದ ಮಾಹಿತಿ ನೀಡಿದ್ದಾರೆ. ಸಿಬ್ಬಂದಿ ಹೇಳುವ ಪ್ರಕಾರ ಸದ್ಯಕ್ಕೆ ನಮ್ಮ ಬಳಿ ಸಾಕಾಗುವಷ್ಟು ಸ್ಟಾಕ್ ಇದೆ. ಪೂರೈಕೆಯಲ್ಲಿ ಯಾವುದೇ ದೊಡ್ಡ ಸಮಸ್ಯೆ ಆಗಿಲ್ಲ. ಆದರೆ ಜನರು ಯುದ್ಧದ ಸುದ್ದಿಯನ್ನು ಕೇಳಿ ಭಯಗೊಂಡು ಒಮ್ಮೆಲೆ ನೂರಾರು ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಇದರಿಂದ ವಿತರಣೆ ಮಾಡುವುದು ಕೂಡ ಕಷ್ಟವಾಗ್ತಿದೆ ಅಂತ ಹೇಳ್ತಿದ್ದಾರೆ. ಅಂಗಡಿಗಳಲ್ಲಿ ಸಿಲಿಂಡರ್ ಪಡೆಯಲು ಜನ ಮುಗಿಬೀಳ್ತಿರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಕೂಡ ಸೃಷ್ಟಿಯಾಗಿದೆ. ಹಾಸನದ ಈ ದೃಶ್ಯಗಳನ್ನು ನೋಡಿದ್ರೆ ಬೆಲೆ ಏರಿಕೆಯ ಬಿಸಿ ಜನರನ್ನ ಎಷ್ಟರ ಮಟ್ಟಿಗೆ ಕಾಡ್ತಿದೆ ಅಂತ ಅರ್ಥವಾಗುತ್ತೆ. ಗ್ಯಾಸ್ ಜೊತೆಗೆ ಅಡುಗೆ ಎಣ್ಣೆ ಬೆಲೆಯೂ ಕೂಡ ಏರಿಕೆಯಾಗುತ್ತಿದೆ. ಮನೆ ನಡೆಸೋದು ಕಷ್ಟ ಆಗ್ತಿದೆ. ಈಗ ಗ್ಯಾಸ್ ಕೂಡ ಸಿಗಲ್ಲ ಅಂದ್ರೆ ಬದುಕೋದೇ ಕಷ್ಟ ಅನ್ನುವ ಮಟ್ಟಕ್ಕೆ ಹಾಸನದ ಮಹಿಳೆಯರು ಮುಗಿಬಿದ್ದು ಗ್ಯಾಸ್ಗಾಗಿ ಒದ್ದಾಡುತ್ತಿದ್ದಾರೆ. ಯುದ್ಧದ ಎಫೆಕ್ಟ್ ನಿಂದಾಗಿ ದಿನಬಳಕೆಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನ ಭೀತಿ ಈಗ ಹಾಸನದ ಪ್ರತಿಯೊಂದು ಮನೆಯಲ್ಲೂ ಆವರಿಸಿದೆ. ಹಾಸನದ ಜನರೇ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಮುನ್ನೆಚ್ಚರಿಕೆ ಇರಲಿ. ಸದ್ಯಕ್ಕೆ ಗ್ಯಾಸ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಾಸವಾಗಿಲ್ಲ. ಆದರೆ ಬೇಡಿಕೆ ಹೆಚ್ಚಾದಂತೆ ಬೆಲೆಗಳಲ್ಲಿ ಏರುಪೇರಾಗುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ನೀವು ಕೂಡ ನಿಮ್ಮ ಏಜೆನ್ಸಿಯನ್ನ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ. ಹಾಸನದ ಇಂದಿನ ಈ ಸಿಲಿಂಡರ್ ವಾರ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.